ಎಕ್ಸಿಟ್ ಪೋಲ್ನಲ್ಲಿ ಬಹುಮತ ಯಾರಿಗೆ? ಇದೀಗ ಐತಿಹಾಸಿಕ ತೀರ್ಪನ್ನ ನೀಡಿದ್ದಾರೆ. ಆಡಳಿತಾರೂಢ ಎನ್ಡಿಎಗೆ ವರದಾನ ಆಗುತ್ತೆ. ಇಂದು ಬಿಹಾರ ಚುನಾವಣೆ ಮುಕ್ತಾಯ ಆಗಿದ್ದು ಎಡವಿದ್ದಾದ್ರೂ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. 2 ಹಂತದಲ್ಲಿ ಮತದಾನ ನಡೆಸಲಾಗುತ್ತೆ. ಇಂದು ಅದಕ್ಕೆಲ್ಲ ತೆರೆ ಬಿತ್ತು. ಎನ್ಡಿಎ ಗೆಲುವಿನ ಕುರಿತು ಭವಿಷ್ಯವನ್ನ ನುಡಿದಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಗೆಲುವಿನ ನಗೆ ಬೀರಲಿದೆ. ಬಿಹಾರದಲ್ಲಿ ಸೋಲಿಸೋದಕ್ಕೆ ಆಗುತ್ತಾ? ನವೆಂಬರ್ 14ರಂದು ಚುನಾವಣಾ ಫಲಿತಾಂಶ ಅಧಿಕೃತವಾಗಿ ಹೊರಬರಲಿದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಈಗ ಸದ್ಯಕ್ಕೆ ಸುದ್ದಿಯಲ್ಲಿರೋದು ಅಂದ್ರೆ ಹಾಗೆ ದೇಶದ ರಾಜಕೀಯ ಚಿತ್ತ ಬಿಹಾರ ಚುನಾವಣೆಯತ್ತ ತಿರುಗಿದೆ. ಇನ್ನು ಈ ಬಾರಿ ಬಿಹಾರದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಅನ್ನೋದು ಸಹ ತೀವ್ರವಾದಂತಹ ಕುತೂಹಲವನ್ನ ಮೂಡಿಸಿದೆ. ಅದರಲ್ಲೂ ಬಿಜೆಪಿ ಹಾಗೆ ಕಾಂಗ್ರೆಸ್ ಈ ಬಾರಿಯ ಅಧಿಕಾರಕ್ಕೆ ಏರೋದಕ್ಕೆ ನಾನಾ ರೀತಿಯ ಸರ್ಕಸ್ ಅನ್ನ ಕೂಡ ಮಾಡ್ತಾ ಇವೆ. ಈಗಾಗಲೇ ಬಿಹಾರದಲ್ಲಿ 2 ಹಂತದ ಚುನಾವಣೆ ಮುಗಿದಿದ್ದು ಎಕ್ಸಿಟ್ ಪೋಲ್ನಲ್ಲಿ ಬಹುಮತ ಯಾರಿಗೆ? ಹಾಗೆ ಈ ಬಾರಿ ಬಿಹಾರದ ಕುರುಕ್ಷೇತ್ರದಲ್ಲಿ ಗೆಲ್ಲೋದಾದ್ರೂ ಯಾರು? ದೇಶದ ರಾಜಕೀಯದ ದಿಕ್ಸೂಚಿ ಅಂತ ಪರಿಗಣನೆ ಮಾಡಲಾಗುವಂತಹ ಬಿಹಾರದ ಮಹಾ ಚುನಾವಣೆಯ ಮತದಾರ ಪ್ರಭು ಇದೀಗ ಐತಿಹಾಸಿಕ ತೀರ್ಪನ್ನ ನೀಡಿದ್ದಾರೆ. ಈ ಬಾರಿ ದಾಖಲೆಯ ಪ್ರಮಾಣದಲ್ಲಿ ಮತದಾನ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಇದು ರಾಜಕೀಯ ಪಡಸಾಲೆಯಲ್ಲಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಮತ್ತೆ ಈ ರಿಸಲ್ಟ್ ಆಡಳಿತಾರೂಢ ಎನ್ಡಿಎಗೆ ವರದಾನ ಆಗುತ್ತಾ ಅಥವಾ ಯುವ ನಾಯಕ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ಗೆ ಅಧಿಕಾರದ ಬಾಗಿಲನ್ನ ತೆರೆಯುತ್ತಾ ಅನ್ನುವಂತಹ ಪ್ರಶ್ನೆಗೆ ಚುನಾವಣೆ ಸಮೀಕ್ಷೆಗಳಿಂದ ಉತ್ತರ ಸಿಕ್ಕಿದ್ದಾಯಿತು. ಇಂದು ಬಿಹಾರ ಚುನಾವಣೆ ಮುಕ್ತಾಯ ಆಗಿದ್ದು 2025 ಬಿಹಾರ ಚುನಾವಣೆ ಇಡೀ ದೇಶದ ಗಮನವನ್ನ ಸೆಳೆಯೋದಕ್ಕೆ ಕಾರಣ ಒಂದೇ, ಅದು ಸತತವಾಗಿ ಅಧಿಕಾರ ಪಡಿತಾ ಇರುವಂತಹ ಬಿಜೆಪಿ ಮತ್ತೆ ಜೆಡಿಯು ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ಈ ಬಾರಿ ವಿಪಕ್ಷಗಳು ಶಾಕ್ ಕೊಡುತ್ತಾ ಅನ್ನುವಂತಹ ಚರ್ಚೆ ಕೂಡ ಶುರುವಾಗಿತ್ತು. ಆದರೆ ಚುನಾವಣೆ ಮುಗಿದ ನಂತರ ಹೊರಬಿದ್ದಿರುವಂತಹ ಚುನಾವಣೋತ್ತರ ಸಮೀಕ್ಷೆಗಳು ಇದೀಗ ಬೇರೆಯದ್ದೇ ಉತ್ತರವನ್ನ ಹೇಳ್ತಾ ಇದೆ. ಹಾಗಾದ್ರೆ ಬಿಜೆಪಿ ಪಾಲಿಗೆ ಬಿಹಾರ ಗ್ಯಾರಂಟಿ ಆಗಿದ್ದು ಇನ್ನು ಕಾಂಗ್ರೆಸ್ ಮತ್ತೆ ಇತರ ಪಕ್ಷಗಳು ಎಡವಿದ್ದಾದ್ರೂ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗೆ ನವೆಂಬರ್ 6ರಂದು ಮೊದಲ ಹಂತದ ಚುನಾವಣೆ ನಡೆದಿದ್ದು ಇಂದು ಬಿಹಾರದಲ್ಲಿ 2ನೇ ಹಂತದ ವಿಧಾನಸಭಾ ಚುನಾವಣೆ ನಡೆದಿದೆ. ಈ ಬಾರಿ ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಹಾಗೆ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿತ್ತು. ಇದರಲ್ಲಿ ಯಾವ ಮೈತ್ರಿಕೂಟ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನುವಂತಹ ಕಲ್ಪನೆಯನ್ನ ನೀಡೋದಕ್ಕೆ ಚುನಾವಣೋತ್ತರ ಸಮೀಕ್ಷೆಗಳು ಸಹಾಯ ಮಾಡುತ್ತವೆ. ಇನ್ನು ಬಿಹಾರ ವಿಧಾನಸಭೆಯಲ್ಲಿ ಒಟ್ಟಾರೆ 243 ಸ್ಥಾನಗಳು ಇದ್ದು ಈ 243 ಸ್ಥಾನಗಳಿಗೆ 2 ಹಂತದಲ್ಲಿ ಮತದಾನ ನಡೆಸಲಾಗುತ್ತೆ. 3 ರಿಂದ 4 ತಿಂಗಳಿಂದ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾರಿ ಆರೋಪ ಹಾಗೆ ಪ್ರತ್ಯಾರೋಪ ಸೇರಿ ಮತದಾರರನ್ನ ಸೆಳೆಯುವಂತಹ ತಂತ್ರಗಳೇ ಬಿಹಾರದಲ್ಲಿ ಸೌಂಡ್ ಮಾಡ್ತಾ ಇತ್ತು. ಇಂದು ಅದಕ್ಕೆಲ್ಲ ತೆರೆ ಬಿತ್ತು. ಮತದಾನ ಮುಕ್ತಾಯ ಆಗ್ತಿದ್ದಂತೆ ಹೊರಬಿದ್ದಿರುವಂತಹ ಚುನಾವಣೋತ್ತರ ಸಮೀಕ್ಷೆಗಳು ಎನ್ಡಿಎ ಗೆಲುವಿನ ಕುರಿತು ಭವಿಷ್ಯವನ್ನ ನುಡಿದಿದೆ. ಭಾರಿ ಕುತೂಹಲ ಕೆರಳಿಸಿದಂತಹ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೆ ಆರ್ಜೆಡಿ ಎಡವಿದ್ದು ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ 130 ರಿಂದ 138 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಲಿದೆ. ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ 100 ರಿಂದ 108 ಸ್ಥಾನಗಳಲ್ಲಿ ಹಾಗೆ ಪಕ್ಷೇತರರು 3 ರಿಂದ 5 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಲಿದ್ದಾರೆ ಅಂತ ಚಾಣಕ್ಯ ಸಮೀಕ್ಷೆ ವರದಿಯನ್ನ ಮಾಡಿದೆ. ಬಿಹಾರ ವಿಧಾನಸಭೆ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಇದೀಗ ಹೊರಬಿದ್ದಿದ್ದು ಆಯಿತು. ಪಿಪಿ ಮಾರ್ಕ್ ನಡೆಸಿದಂತಹ ಸಮೀಕ್ಷೆ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಗೆಲುವಿನ ನಗೆ ಬೀರಲಿದೆ. ಹಾಗೆ ಎನ್ಡಿಎ 142 ರಿಂದ 162 ಸೀಟ್ಗಳನ್ನ ಪಡೆಯಲಿದ್ದು ಮಹಾಗಠಬಂಧನ್ 80 ರಿಂದ 98 ಹಾಗೆ ಜೆಎಸ್ಪಿ 1 ರಿಂದ 4 ಹಾಗೆ ಪಕ್ಷೇತರ 3 ಸ್ಥಾನಗಳನ್ನ ಪಡೆಯುವುದು ಸಾಧ್ಯತೆ ಇದೆ. ಹಾಗೆ ಜೆಡಿಯು ಜೊತೆಗೆ ಸಮ್ಮಿಶ್ರ ಸರ್ಕಾರ ನಡೆಸ್ತಾ ಇರುವಂತಹ ಬಿಜೆಪಿ ನಾಯಕರು ಬಿಹಾರ ಚುನಾವಣೆಯಲ್ಲಿ ಗೆದ್ದೇ ಗೆಲ್ಲಬೇಕು ಅನ್ನುವಂತಹ ಹಠದಲ್ಲಿ ಹಲವಾರು ವರ್ಷಗಳಿಂದಲೇ ಪ್ಲಾನ್ ಮಾಡ್ತಾ ಇದ್ರು. ಅದರಲ್ಲೂ ಕೇಂದ್ರ ಸರ್ಕಾರ ಬಿಹಾರಕ್ಕೆ ಭಾರಿ ದೊಡ್ಡದಾದ ಪ್ರಮಾಣದಲ್ಲೇ ಅನುದಾನವನ್ನ ಕೂಡ ಕೊಡ್ತಾ ಬರ್ತಾ ಇತ್ತು. ಬಿಹಾರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಬಲವನ್ನ ತುಂಬುತ್ತಾ ಇತ್ತು. ಇದನ್ನ ಕೂಡ ಚುನಾವಣೆಯಲ್ಲಿ ಪ್ರಮುಖ ಅಸ್ತ್ರ ಹಾಗೆ ಪ್ರಚಾರದ ಭಾಗ ಮಾಡಿಕೊಂಡಿದ್ದಂತಹ ನಾಯಕರು ವಿರೋಧ ಪಕ್ಷಗಳ ಒಕ್ಕೂಟ ಈ ಬಾರಿಯಾದ್ರೂ ಎನ್ಡಿಎ ಒಕ್ಕೂಟವನ್ನ ಬಿಹಾರದಲ್ಲಿ ಸೋಲಿಸೋದಕ್ಕೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಇದಕ್ಕೆ ಕಾರಣ ಆಗಿರೋದು ಚುನಾವಣೋತ್ತರ ಸಮೀಕ್ಷೆಗಳು.
ಅಷ್ಟಕ್ಕೂ ಚುನಾವಣೋತ್ತರ ಸಮೀಕ್ಷೆಗಳ ಭವಿಷ್ಯ ನಿಜವಾದ್ರೆ ಅದು ಕಾಂಗ್ರೆಸ್ ಹಾಗೆ ಆರ್ಜೆಡಿ ಸೇರಿದಂತೆ ವಿರೋಧ ಪಕ್ಷಗಳ ಒಕ್ಕೂಟಕ್ಕೆ ಭಾರಿ ದೊಡ್ಡ ಹಿನ್ನಡೆ ಉಂಟು ಮಾಡಲಾಗಿದೆ. ಇನ್ನು ಬಿಹಾರದಲ್ಲಿ ಆರ್ಜೆಡಿ ಪಕ್ಷದಲ್ಲಿ ಮೂಡಿದಂತಹ ಗೊಂದಲ ಹಾಗೆ ಆಡಳಿತ ವಿರೋಧಿ ಅಲೆ ವಿಚಾರವನ್ನ ಸೂಕ್ತ ರೀತಿಯಲ್ಲಿ ಜನರ ಮುಂದೆ ಇಡೋದಕ್ಕೆ ಕಾಂಗ್ರೆಸ್ ಮತ್ತೆ ಆರ್ಜೆಡಿ ನಾಯಕರು ಸೋತ್ರು ಎನ್ನುವಂತಹ ಚರ್ಚೆ ಕೂಡ ಶುರುವಾಗಿದೆ. ಎಲ್ಲದರ ನಡುವೆ ರಿಯಲ್ ರಿಸಲ್ಟ್ ತಿಳಿಯೋದಕ್ಕೆ ಫಲಿತಾಂಶ ಹೊರಬೀಳುವಂತಹ ತನಕ ನಾವು ಕಾದು ನೋಡಬೇಕಾಗಿದೆ. ಹಾಗೆ ಬಿಹಾರ ಫಲಿತಾಂಶ ಮತ್ತಷ್ಟು ಕುತೂಹಲ ಕೆರಳಿಸಿರುವಂತಹ ಮುನ್ಸೂಚನೆಯನ್ನ ಕೂಡ ನೀಡಿದೆ. ಇನ್ನು ಎಲ್ಲರ ಗಮನ ಮುಂಬರುವಂತಹ ಎಕ್ಸಿಟ್ ಪೋಲ್ ಫಲಿತಾಂಶಗಳ ಮೇಲೆ ಕೇಂದ್ರೀಕೃತವಾಗಿದೆ. ನವೆಂಬರ್ 14ರಂದು ಚುನಾವಣಾ ಫಲಿತಾಂಶ ಅಧಿಕೃತವಾಗಿ ಹೊರಬರಲಿದೆ ಅಂತ ಗೊತ್ತಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.